ಷಡಕ್ಷರಿ ಅಡಿಗೆ ಮನೆಗೆ ಸ್ವಾಗತ. ಇವತ್ತು ಪಾಲಕ್ ಸೊಪ್ಪಿನ ಪತ್ರೊಡೆ ಮಾಡೋದು ಹೇಗೆ ಅಂತ ಹೇಳೋದನ್ನು ನೋಡೋಣ ಬನ್ನಿ. ಅದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ನೋಡಿ. ನಾನಿಲ್ಲಿ 2 ಕಟ್ಟು ಪಾಲಕ್ ಸೊಪ್ಪನ್ನು ತಗೊಂಡು ಚೆನ್ನಾಗಿ ಕೊಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡ ದೊಡ್ಡ ಪೀಸಾಗಿ ಅದನ್ನು ಕೊಚ್ಕೋಬೇಕಾಗತ್ತೆ. ಆಮೇಲೆ ರವೆ, ಬನ್ಸಿ ರವೆ ಸಾಮಾನ್ಯ ಒಂದು 2ರಿಂದ 3 ಕಪ್ಪು ಬನ್ಸಿ ರವೆಯನ್ನು ತಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಆಮೇಲೆ ಬ್ಯಾಡಗಿ ಮೆಣಸಿನಕಾಯಿ ಒಂದು 10ರಿಂದ 15 ಬ್ಯಾಡಗಿ ಮೆಣಸಿನಕಾಯನ್ನು ತಗೊಂಡಿದ್ದೀನಿ. ಮತ್ತು ಕಾಯಿ ತುರಿ ಒಂದು ಮುಕ್ಕಾಲು ಬಟ್ಟಷ್ಟು ಕಾಯಿ ತುರಿ ತಗೊಂಡಿದ್ದೀನಿ. ಮತ್ತು ಒಂದು ಲಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಸ್ವಲ್ಪ ನೀರು ಹಾಕಿ ನೆನೆಸಿಕ್ಕಿದ್ದೀನಿ. ಆಮೇಲೆ ಧನಿಯಾ ಅಂದರೆ ಕೊತ್ತಂಬರಿ ಕಾಳು, ಧನಿಯಾ ಅಂತ ಹೇಳ್ತೀವಿ ಈ ಕಡೆ. ಧನಿಯಾವನ್ನು ಒಂದು ಬಟ್ಲಾಗುವಷ್ಟು ಧನಿಯಾ ತಗೊಂಡಿದ್ದೀನಿ. ಆಮೇಲೆ ಸಾಸಿವೆ ಕಾಳು ಒಂದು 2 ಸ್ಪೂನ್ ಆಗುವಷ್ಟು ಸಾಸಿವೆ ಕಾಳು ತಗೊಂಡಿದ್ದೀನಿ. ಜೀರಿಗೆ ಅದು ಕೂಡ ಅಷ್ಟೇ 1 ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ತಗೊಂಡ್ರೆ ಸಾಕಾಗತ್ತೆ. ಮತ್ತು ಇಂಗು ಒಂದು ಸಾಮಾನ್ಯ 1 ಪ್ಯಾಕೆಟ್ SSP ಇಂಗನ್ನು ತಗೊಂಡಿದ್ದೀನಿ. ಆಮೇಲೆ ಬೆಲ್ಲ, ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ತಗೊಳ್ಳಿ. ನಿಮಗೆ ಸ್ವಲ್ಪ ಸಿಹಿ ಜಾಸ್ತಿ ಬೇಕು ಅಂತಂದರೆ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಸಿಹಿ ಕಡಿಮೆ ಬೇಕು ಅಂತಂದರೆ ಬೆಲ್ಲ ಸ್ವಲ್ಪ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಕಡಿಮೆ ಬೇಕಾಗುತ್ತೆ ಸಿಹಿ, ಅದಕ್ಕೋಸ್ಕರ ಸ್ವಲ್ಪ ಬೆಲ್ಲ ಕಡಿಮೆ ಹಾಕ್ಕೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು. ಇವಿಷ್ಟು ಇದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು. ಈಗ ಇದನ್ನು ಮಾಡೋದು ಹೇಗೆ ಅಂತ ಹೇಳೋದನ್ನು ನೋಡೋಣ. ಈಗ ನೋಡಿ, ಮೊದಲಿಗೆ ತೆಂಗಿನಕಾಯಿ ತುರಿಯನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿ ತುರಿಯನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಬ್ಯಾಡಗಿ ಮೆಣಸಿನಕಾಯನ್ನು ಹಸಿದೇನೆ ಹಾಗೇ ಹಾಕಬೇಕು. ಯಾವುದೇ ರೀತಿಯಾಗಿ ಇದನ್ನು ಹುರಿಯೋ ಅವಶ್ಯಕತೆ ಇಲ್ಲ. ಇದನ್ನು ನೀವು ಅದೇ ಹಾಗೆ ಹೇಗಿದೆಯೋ ಹಾಗೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಬ್ಯಾಡಗಿ ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ. ಆಮೇಲೆ ನೆನೆಸಿಟ್ಟಿರ್ತಕ್ಕಂಥ ಹುಣಸೆ ಹಣ್ಣು ಇದನ್ನು ಇದಕ್ಕೆ ಹಾಕ್ಕೋತಾ ಇದ್ದೀನಿ ನೋಡಿ. ನೀರು ಸಮೇತ ಹಾಕ್ಬಿಡಿ. ಆಮೇಲೆ ಧನಿಯಾ ಅಂದರೆ ಕೊತ್ತಂಬರಿ ಕಾಳನ್ನು ಹಾಕ್ತಾಯಿದ್ದೀನಿ ನೋಡಿ, 1 ಬಟ್ಲಾಗುವಷ್ಟು. ಆಮೇಲೆ ಸಾಸಿವೆ, ಜೀರಿಗೆ, ಇಂಗು ಮತ್ತು ಬೆಲ್ಲ ಇದಿಷ್ಟನ್ನು ರುಬ್ಬೋ ಟೈಮಲ್ಲಿ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಮೀಡಿಯಮ್ ಸೈಜ್ ಆಗುವಷ್ಟು ನಾನು ರುಬ್ಕೊತೀನಿ ನೋಡಿ. ರುಬ್ಬಿದ ಮೇಲೆ ತೋರಿಸ್ತೀನಿ ಯಾವ ಸೈಜಲ್ಲಿ ಇರುತ್ತೆ, ನಾವು ರುಬ್ಬಿರೋದು ಯಾವ ರೀತಿಯಾಗಿ ಪುಡಿಯಾಗಿರುತ್ತೆ ಅಂತ ಹೇಳೋದನ್ನು ತೋರಿಸ್ತೀನಿ ನೋಡಿ. ಇದಕ್ಕೆ ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ರುಬ್ತಾ ಇದ್ದೀನಿ. ನೋಡಿ, ಈ ಥರ ದಪ್ಪಗೆ ನಾನು ರುಬ್ಕೊಂಡಿದ್ದೀನಿ ನೋಡಿ. ಇದು ದರ್ಬರೆ ಥರ ಇರಬೇಕು, ಈ ಥರ ದರ್ಬರೆ ಇರಬೇಕು. ಯಾವುದೇ ಕಾರಣಕ್ಕೂ ತುಂಬ ನೈಸ್ ಮಾಡೋಕ್ಕೆ ಹೋಗಬೇಡಿ. ತುಂಬ ನೈಸ್ ಆದರೆ ಪತ್ರೊಡೆ ಚೆನ್ನಾಗಿ ಬರಲ್ಲ, ಅಂಟ್ಕೊಂಡ್ಬಿಡತ್ತೆ. ಈ ರೀತಿಯಾಗಿ ದರ್ಬರೆ ಆಗುವಷ್ಟು ಅದನ್ನು ರುಬ್ಕೊಳ್ಳಿ. ಈಗ ಇದಕ್ಕೆ ಸೊಪ್ಪನ್ನು ರವೆಯನ್ನು ಹಾಕಿಬಿಟ್ಟು ಕಲಿಸ್ಬೇಕಾಗತ್ತೆ. ಅದು ಹೇಗೆ ಅಂತ ಹೇಳೋದನ್ನು ಹೇಳ್ತೀನಿ ನೋಡಿ. ಒಂದು ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ ಮೊದಲಿಗೆ ನಾನು ಹೆಚ್ಕೊಂಡಿರ್ತಕ್ಕಂಥ ಎಲ್ಲ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ನೋಡಿ. ಸೊಪ್ಪನ್ನೆಲ್ಲ ಹಾಕ್ತಾಯಿದ್ದೀನಿ, ಹೆಚ್ಕೊಂಡಿರೋದು ಎಲ್ಲ ಸೊಪ್ಪನ್ನು ಇದೇ ಥರ ಹಾಕಿ. ಈ ಪಾಲಕ್ ಸೊಪ್ಪಿನ ಪತ್ರೊಡೆ ಇದೆಯಲ್ಲ, ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ಈ ರೀತಿ ಒಂದು ಸಲ ನೀವು ಮಾಡ್ಕೊಂಡು ತಿಂದ್ಬಿಟ್ರೆ ಪುನಃ ಕೆಸುವಿನ ಎಲೆ ಸೊಪ್ಪು ಇದಕ್ಕಿಂತ ಚೆನ್ನಾಗಿರುತ್ತೆ. ಕೆಸುವಿನ ಎಲೆ ಸೊಪ್ಪು ಕೂಡ ಅಷ್ಟೇ, ಅದ್ರ ಪತ್ರೊಡೆ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದು ನಾನು ಸಿಂಪಲ್ಲಾಗಿ ಪಾಲಕ್ ಸೊಪ್ಪಿನ ಪತ್ರೊಡೆ. ಈಗ ಕೆಸುವಿನ ಎಲೆ ಸಿಗಲ್ಲ ಬೆಂಗಳೂರು ಕಡೆ, ಹಾಗಾಗಿ ಪಾಲಕ್ ಸೊಪ್ಪಿನ ಪತ್ರೊಡೆ ಮಾಡಿದ್ದೀನಿ. ಇದು ಕೂಡ ಅಷ್ಟೇ, ಅದರಷ್ಟೇ ಟೇಸ್ಟಾಗಿರುತ್ತೆ ನೋಡಿ. ಸೊಪ್ಪು ಎಷ್ಟೊಂದಾಗುತ್ತೆ. ಆಮೇಲೆ ಸೊಪ್ಪೆಲ್ಲ ಕುಗ್ಗೋಗ್ಬಿಡುತ್ತೆ.
ಸೊಪ್ಪು ಇರೋದೇ ಇಲ್ಲ, ಸೊಪ್ಪು ಕಾಣೋದೆ ಸ್ವಲ್ಪ ಕಾಣುತ್ತೆ, ಅದು ಎಲ್ಲ ಬತ್ತೋಗ್ಬಿಡುತ್ತೆ ಸೊಪ್ಪು. ನೋಡಿ ಎಲ್ಲ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟಿದ್ದೀನಿ ಈ ಥರ ಪಾತ್ರೆಗೆ ಚೆನ್ನಾಗಿ ತುಂಬಿದೆ ನೋಡಿ. ಸೊಪ್ಪುಗಳನ್ನೆಲ್ಲ ಹಾಕ್ಕೊಂಡಾಗಿದೆ. ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ನೋಡಿ. ರುಚಿಗೆ ನನಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ. ಬಟ್ ನಾನಿಲ್ಲಿ ಸಾಮಾನ್ಯ 1 ಚಮಚ ಆಗುವಷ್ಟು ಉಪ್ಪನ್ನು ತಗೊಂಡಿದ್ದೆ. ಒಂದು ಚಮಚ ಆಗುವಷ್ಟು ಆ ಉಪ್ಪನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಬೇಕು ಅಂತಂದ್ರೆ ಇದಕ್ಕೆ ಹಾಕ್ಕೋಬಹುದು, ನಿಮ್ಗೆ ರುಚಿಗೆ ಬೇಕಾದ ಹಾಗೆ ಆಯ್ತಲ್ಲ. ನಮ್ಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ರುಚಿಗೆ ಉಪ್ಪನ್ನು ಇಲ್ಲಿ ಹಾಕ್ಕೋಬೇಕು. ಈಗ ನಾವು ಆವಾಗ ಮಾಡಿಟ್ಕೊಂಡಿದ್ದೀವಲ್ಲ ಕಲ್ಕ, ಆ ಕಲ್ಕವನ್ನು ಇದಕ್ಕೆ ಹಾಕ್ತಾ ಇದ್ದೀವಿ ನೋಡಿ. ಕಲ್ಕನ ಮಸಾಲ ಏನು ನೀವು ರುಬ್ಕೊಂಡಿದ್ದೀರಲ್ಲ ಆ ಮಸಾಲವನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಅಷ್ಟು ಮಸಾಲ ಹಾಕಿ ಆಮೇಲೆ ಹುರ್ಕೊಂಡಿರ್ತಕ್ಕಂಥ ಬನ್ಸಿ ರವೆಯನ್ನು ಇದಕ್ಕೆ ಸೇರಿಸ್ಬೇಕಾಗತ್ತೆ. ಹುರ್ಕೊಂಡಿರ್ತಕ್ಕಂಥ ಬನ್ಸಿ ರವೆಯನ್ನು ಇದಕ್ಕೆ ಸೇರಿಸ್ಬೇಕಾಗತ್ತೆ ನೋಡಿ. ಈ ಥರ ಬನ್ಸಿ ರವೆಯನ್ನು ಹಾಕ್ಕೊಂಬಿಡಿ. ಅದರ ಮೇಲೆ ಅಷ್ಟು ಹಾಕಿದ್ದೀನಿ. 3 ಲೋಟ ಆಗುವಷ್ಟು ಬನ್ಸಿ ರವೆಯನ್ನು ಚೆನ್ನಾಗಿ ಹುರ್ಕೊಂಡಿದ್ದೆ ನಾನು. ಹುರ್ಕೊಂಡು ಅದನ್ನು ಇಟ್ಕೊಂಡಿದ್ದೆ. ಇವಾಗ ಇದನ್ನು ಸ್ವಲ್ಪನೇ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇರಬೇಕು. ಜಾಸ್ತಿ ನೀರನ್ನು ಹಾಕೋಕ್ಕೆ ಹೋಗಬೇಡಿ, ಎಷ್ಟು ಬೇಕೋ ಅಷ್ಟು ನೋಡಿ. ಹದ ತೋರಿಸ್ತೀನಿ ಎಷ್ಟು ಹಾಕಬೇಕು ಅಂತ. ಸಾಮಾನ್ಯ ಒಂದು ಲೋಟ ಆಗುವಷ್ಟು ಅಥವಾ 1.5 ಲೋಟ ಆಗುವಷ್ಟು ನೀರು ಸಾಕಾಗತ್ತೇನೋ. ಇದಿಷ್ಟಕ್ಕೆ ತೋರಿಸ್ತಿದ್ದೀನಿ ನೋಡಿ. ಮಿಕ್ಸರ್ ಪಾತ್ರೆಯಲ್ಲಿ ಮಸಾಲ ಇದ್ದರೆ ಬಡ್ಕೊಂಡಿದ್ರೆ ಅದನ್ನು ನೀರು ಹಾಕ್ಕೊಂಡು ಆ ನೀರನ್ನು ಕೂಡ ನೀವು ಇದಕ್ಕೇ ಹಾಕ್ಕೋಬೋದು. ಈ ಥರ ಆ ಮಸಾಲ ಆವಾಗ ಹಾಳಾಗಲ್ಲ, ಎಲ್ಲ ಇದಕ್ಕೆ ಸೇರ್ಕೊಂಡ್ಬಿಡುತ್ತೆ ನೋಡಿ. ಈ ಥರ ಈಗ ನಂದು ಚಿಕ್ಕ ಗ್ಲಾಸ್ ಆಗಿರೋದ್ರಿಂದ ನಾನು 2 ಲೋಟ ನೀರನ್ನು ಇದಕ್ಕೆ ಹಾಕ್ಕೋತೀನಿ. ಚಿಕ್ಕ ಲೋಟ ಆಗಿರೋದ್ರಿಂದ 2 ಲೋಟ ನೀರನ್ನು ಇದಕ್ಕೆ ನಾನು ಹಾಕ್ಕೊಂಡಿದ್ದೀನಿ. ಫಸ್ಟು ಈ ರೀತಿ ಹಾಕ್ಕೋಬೇಕು ನೀರನ್ನು ನೋಡಿ. 2 ರೀತಿ ಆಗುವಷ್ಟು 2 ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೊತಾ ಇದ್ದೀನಿ. ಸೊಪ್ಪು ಸಮೇತವಾಗಿ ಇದನ್ನು ಈ ಥರ ಮಿಶ್ರಣ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಕಲಿಸ್ಕೋಬೇಕಾಗತ್ತೆ. ಈ ಥರ ಬರಬೇಕು ನೋಡಿ. ಸೊಪ್ಪು ಜಾಸ್ತಿ ಕಾಣುತ್ತೆ, ರವೆ ಎಲ್ಲ ನೀವು ಹಾಕಿರೋದು ಸ್ವಲ್ಪನೇ ಕಾಣ್ತಾ ಇದೆ. ಹಾಗೆ ಅಂತ ಮತ್ತೆ ರವೆ ಹಾಕೋಕ್ಕೆ ಹೋಗಬೇಡಿ, ಇಷ್ಟೇ ಸಾಕಾಗತ್ತೆ. ಇದು ಬೆಂದ ಮೇಲೆ ಚೆನ್ನಾಗಿ ಉದ್ರಾಗಿ ಪತ್ರೊಡೆ ರೆಡಿ ಆಗುತ್ತೆ ನಿಮಗೆ. ಈಗ ನೋಡಿ ಇಷ್ಟನ್ನು ಈ ರೀತಿಯಾಗಿ ನೋಡಿ ಈ ಥರ ನಾನು ಕಲಿಸ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ, ನೋಡಿ ಈ ಥರ ಕಲಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಈಗ ಇದನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ನಮಗೆ ಪಾತ್ರೆ ಚಿಕ್ಕದಾದರೆ ನೀವು ಇದನ್ನು 2 ಸಲ ಹಾಕಿ ಬೇಯಿಸ್ಕೋಬೋದು, ಗೊತ್ತಾಯ್ತಾ. ನನಗಿಲ್ಲಿ ಪಾತ್ರೆ ಚಿಕ್ಕದಾಗಿದೆ, ಅದಕ್ಕೇ ಇದನ್ನು ಒಂದು ಪಾತ್ರೆ ಒಳಗೆ ಸಣ್ಣ ಪಾತ್ರೆಯಲ್ಲಿ ಹಾಕಿಬಿಟ್ಟು 2 ಸಲ ಇದನ್ನು ನಾನು ಮಾಡ್ತಾಯಿದ್ದೀನಿ. ಸೊ ನೀವು ಇದನ್ನು ಇಡ್ಲಿ ಪಾತ್ರೆಯಲ್ಲಿಟ್ಟರೆ ಒಂದು 10-15 ನಿಮಿಷ ಆಗುವಷ್ಟರಲ್ಲಿ ನಿಮಗೆ ಪತ್ರೊಡೆ ರೆಡಿ ಆಗಿಬಿಡುತ್ತೆ. ಒಂದು 10-15 ನಿಮಿಷ ಸಾಕಾಗತ್ತೆ. ಇದಕ್ಕೆ ಉಗಿಯಲ್ಲಿ ಬೇಯಿಸಬೇಕು ಇದನ್ನು ಚೆನ್ನಾಗಿ. ನೋಡಿ ಈಗ ಒಂದು ಸಲಕ್ಕೆ ಇಷ್ಟು ಹಾಕ್ಕೊಂಡಿದ್ದೀನಿ, ಇಷ್ಟು ಸಾಕಾಗತ್ತೆ ನೋಡಿ. ಈಗ ಇದನ್ನು ಕುಕ್ಕರ್ ಪಾತ್ರೆಯಲ್ಲಿ ಇಟ್ಟಿದ್ದೀನಿ. ಕುಕ್ಕರ್ ಅಂತಂದರೆ ಇಡ್ಲಿ ಕುಕ್ಕರ್ ಪಾತ್ರೆಯಲ್ಲಿ
ಇಟ್ಟಿದ್ದೀನಿ. ಈಗಿದು 10 ನಿಮಿಷಗಳ ಕಾಲ ಇದನ್ನು ನೀವು ಬೇಯೋದಕ್ಕೆ ಬಿಡಬೇಕಾಗುತ್ತೆ. 10 ನಿಮಿಷಗಳ ಕಾಲ ಬಿಡೋಣ. ನೋಡಿ, ಈಗ 10 ನಿಮಿಷ ಆಗಿದೆ. ಕುಕ್ಕರನ್ನು ತೆಗೆದು ಕೆಳಗಡೆ ಇಳಿಸ್ಕೊಂಡಿದ್ದೀನಿ. ನೋಡಿ, ಪತ್ರೊಡೆ ರೆಡಿಯಾಗಿದೆ. ರುಚಿಯಾದ ಪಾಲಕ್ ಸೊಪ್ಪಿನ ಪತ್ರೊಡೆ ರೆಡಿಯಾಗಿದೆ. ಇದನ್ನು ಬೇಕಾದರೆ ನೀವು ಹಾಗೇನೂ ತಿನ್ಬೋದು. ಇಲ್ಲ ಅಂತಂದರೆ ಉದ್ದಿನ ಬೇಳೆಯ ಒಗ್ಗರಣೆಯನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಎಣ್ಣೆ ತಗೊಂಡು ಅದಕ್ಕೆ ಬಾಣಲಿಯಲ್ಲಿ ಸ್ವಲ್ಪ ಬಿಸಿ ಆಗೋವರೆಗಿಟ್ಟು ಆಮೇಲೆ ಅದಕ್ಕೆ ಉದ್ದಿನ ಬೇಳೆಯನ್ನು ಸ್ವಲ್ಪ ಹಾಕಿಬಿಟ್ಟು ಚೆನ್ನಾಗಿ ಅದು ಕೆಂಪಾಗುವಲ್ಲಿವರೆಗೆ ಉದ್ದಿನ ಬೇಳೆಯನ್ನು ಹುರ್ಕೊಂಡು ಇದನ್ನು ಸ್ವಲ್ಪ ಆಗುವಷ್ಟೇ ನೀವು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬಹುದು. ಆವಾಗ ನೋಡಿ, ಇದು ಹಾಗೇ ರೆಡಿಯಾಗಿದೆ. ಇದು ಸ್ವಲ್ಪ ತಣಿಯೋಕೆ ಬಿಡಿ. ಒಂದು ಬಾಣಲಿಯಲ್ಲಿ, ಒಂದು ಪ್ಲೇಟ್ನಲ್ಲಿ, ಒಂದು ತಟ್ಟೆಯಲ್ಲಿ ನಾನು ಇದನ್ನು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ತಣಿಯೋಕೆ ಬಿಡಬೇಕು ಇದನ್ನೆಲ್ಲ. ನೋಡಿ, ನೋಡಿ ನೋಡಿ ಈಗ 10 ನಿಮಿಷಗಳ ಕಾಲ ಈ ರೀತಿಯಾಗಿ ನೀವು ಇದನ್ನು ಹರಡಿಟ್ಕೊಳ್ಳಿ. ಈಗ ನಾನು ಒಂದು ಬಾಣಲಿಯನ್ನು ತಗೋತೀನಿ. ಬಾಣಲಿಯನ್ನು ತಗೊಂಡು ಉದ್ದಿನಬೇಳೆ ಹಾಕ್ಕೊಂಡು ಹುರ್ಕೊಳ್ಳೋವರೆಗೆ 10 ನಿಮಿಷ ಆಗಿರುತ್ತೆ ಮಾಡೋದು. ಅದಕ್ಕಾಗಿ ಇವಾಗ ಒಂದು ಬಾಣಲಿಯನ್ನು ತಗೋತೀನಿ. ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೋತಾ ಇದ್ದೀನಿ ಉರಿಯೋಕ್ಕೆ. ಬೇಕಾಗುವಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆಯನ್ನು ಹಾಕ್ಕೋಬೋದು. ಎಣ್ಣೆ ಹಾಕಿದಾಗ ಒಳ್ಳೆಯದು, ಯಾಕೆ ಅಂತಂದರೆ ಉದುರು ಆಗುತ್ತೆ ಚೆನ್ನಾಗಿ. ಈಗ ಇದಕ್ಕೆ ನಾನು ಸಾಮಾನ್ಯ ಒಂದು ಬಟ್ಲಾಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಒಂದು ಬಟ್ಲಾಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ನೋಡಿ ವೀಕ್ಷಕರೇ, ಈಗ ಇದಕ್ಕೆ ಸ್ವಲ್ಪ ಉದ್ದಿನ ಬೇಳೆಯನ್ನು ಹಾಕ್ತೀನಿ. ಇದಕ್ಕೆ ಸ್ವಲ್ಪ ಉದ್ದಿನ ಬೇಳೆಯನ್ನು ಹಾಕ್ತಾ ಇದ್ದೀನಿ. ನೋಡಿ, ನಿಮಗೆ ಉದ್ದಿನ ಬೇಳೆ ನೀವು ಜಾಸ್ತಿ ಹಾಕ್ಕೊಂಡಷ್ಟು ರುಚಿ ಜಾಸ್ತಿ ಬರ್ತಾ ಇರುತ್ತೆ. ನಾನಿಲ್ಲಿ ನೋಡಿ ಇಷ್ಟು ಒಂದು ಹಿಡಿ, ಒಂದು ಸ್ವಲ್ಪ ಜಾಸ್ತಿ, ಅಂದರೆ ಸಾಮಾನ್ಯ ಒಂದು 4 ರಿಂದ 5 ಸ್ಪೂನು ಆಗುವಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಕೆಂಪಾಗುವಲ್ಲಿವರೆಗೆ ಹುರ್ಕೋಬೇಕು. ಇದನ್ನು ಸ್ವಲ್ಪ ಕೆಂಪಾಗುವಲ್ಲಿವರೆಗೆ ಹುರ್ಕೊಳ್ಳಿ. ನೋಡಿ, ಈ ಥರ ಹುರ್ಕೊಳ್ಳಿ. ನೋಡಿ, ಉದ್ದಿನ ಬೇಳೆ ಹುರಿತಾ ಇದೆ. ಇದು ಸ್ವಲ್ಪ ಕೆಂಪಾಗುವಲ್ಲಿವರೆಗೆ ಹಾಗೆ ಬಿಡಿ. ಆಗ ಇದಕ್ಕೆ ಒಂದು ಸಾಮಾನ್ಯ 1 ಸ್ಪೂನ್ ಆಗುವಷ್ಟು ಸಾಸಿವೆ ಕಾಳನ್ನು ಹಾಕ್ಕೊಳ್ಳಿ. ರುಚಿಗೆ ಟೇಸ್ಟು ಮತ್ತು ರುಚಿ ಎರಡೂ ಕೂಡ ಚೆನ್ನಾಗಿರುತ್ತೆ. ಎರಡು ಒಂದೇ, ಟೇಸ್ಟ್ ಅಂದರೂ ಒಂದೇ, ರುಚಿ ಅಂದರೂ ಒಂದೇ. ರುಚಿ ಚೆನ್ನಾಗಿರುತ್ತೆ. ನೋಡಿ, ಚಟಪಟ ಅನ್ನತ್ತೆ ಅಲ್ಲಿವರೆಗೂ ಕೂಡ ಹೀಗೆ ಹುರಿತಾ ಇರಬೇಕು. ನೋಡಿ, ಇವಾಗ ಕೆಂಪಗಾಗ್ತಾ ಇದೆ. ಉದ್ದಿನಬೇಳೆ ಕೆಂಪಗಾಗಿದೆ, ಒಳ್ಳೆ ಪರಿಮಳ ಬರ್ತಾ ಇದೆ. ನೋಡ್ತಾ ಇದ್ರೇ ತಿನ್ನಬೇಕು ಅನಿಸ್ಬಿಡುತ್ತೆ, ಅಷ್ಟು ಚೆನ್ನಾಗಿ. ನೋಡಿ, ಸಾಸಿವೆ ಕಾಳು ಕೂಡ ಚಟ ಅಂತೇಳಿ ಸಿಡಿತಾ ಇದೆ. ನೋಡಿದ್ರಾ ವೀಕ್ಷಕರೇ? ಇವಾಗ ಇದಕ್ಕೆ ನೀವು ಆವಾಗ ಹರಡ್ಕೊಂಡಿದ್ದೀರಲ್ವ, ತಣಿಯೋಕ್ಕೆ ಅಂತ ಬಿಟ್ಟಿದ್ರಲ್ವ ಪತ್ರೊಡೆ, ಇದನ್ನು ಸ್ವಲ್ಪನೇ ಹಾಕ್ತೀನಿ. ನೋಡಿ, ಈ ಥರ ಸ್ವಲ್ಪನೇ ಹಾಕ್ಕೊಂಡು ಹುರಿತಾ ಇರಬೇಕು. ಮಿಕ್ಸ್ ಮಾಡ್ತಾ ಇರಿ, ಕೈ ಆಡಿಸ್ತಾ ಇರಿ. ಸ್ವಲ್ಪನೇ ಹಾಕ್ಕೊಂಡು ಕೈ ಆಡಿಸಿ, ಅದು ಬಿಟ್ಕೊಳ್ಳುತ್ತೆ. ಅಂಟಿಕೊಂಡಿರೋದು ಗಟ್ಟಿಯಾಗಿರೋದು ಬಿಟ್ಕೊಂಡು ಉದುರಿದ್ರೆ ಆಗುತ್ತೆ. ನೋಡಿದ್ರೆ ವೀಕ್ಷಕರೇ, ಈ ಥರ
ಈ ಥರ ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ವೀಕ್ಷಕರು, ಈ ಥರ ಇದನ್ನು ಮಿಕ್ಸ್ ಮಾಡಿ ಅದು ಎಣ್ಣೆ ತೆಗೆದು ಕೂಡಲೇ ಸ್ವಲ್ಪ ಉದುರಾಗ್ತಾ ಹೋಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಈ ಥರ ಅದು ಉದುರುದ್ರ ಆಗುವಲ್ಲಿವರೆಗೂ ಕೂಡ ನೀವು ಈ ಥರ ಮಿಕ್ಸ್ ಮಾಡ್ತಾನೇ ಇರಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡ್ತಾನೇ ಇರಬೇಕು. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸನ್ನು ಇಟ್ಕೊಳ್ಳಿ. ನಾನು ತುಂಬ ಚಿಕ್ಕದು ಮಾಡಿಬಿಟ್ಟಿದ್ದೀನಿ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಅದನ್ನು ಇಟ್ಕೊಳ್ಳಿ. ಗ್ಯಾಸನ್ನು ಹುರಿರಿ. ನೋಡಿ, ಈ ಥರ ಬಿಟ್ಕೊಂಡಿದೆ, ಚೆನ್ನಾಗಿ ಬಿಟ್ಕೊಳ್ತಾ ಇದೆ. ನೋಡಿ 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 ವೀಕ್ಷಕರೇ, ಇವಾಗ ಉದುರುದ್ರಾಗಿ ಬರ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಉದುರುದ್ರಾಗಿ ಬರ್ತಾ ಇದೆ. ಈಗ ಹುರಿದಿರೋದು ಸಾಕು ಅನಿಸುತ್ತೆ. ಸಾಕು ಹುರಿದಿರೋದು. ನೋಡಿ ನೋಡಿ ಯಾವ ರೀತಿಯಾಗಿ ಉದುರುದ್ರಾಗಿ ಬರುತ್ತೆ. ಸ್ವಲ್ಪ ಹೊತ್ತಿಗೆ ಸ್ವಲ್ಪ ಹೊತ್ತು ಬಿಡಿ, ಹಾಗೇನೆ ಬಿಟ್ಬಿಟ್ಟು ನೋಡಿ. ಇವಾಗ ನೋಡಿ ಎಷ್ಟು ಉದುರುದ್ರಾಗಿ ಬರ್ತಾ ಇದೆ. ನೋಡಿ ಚೆನ್ನಾಗಿ, ಸ್ವಲ್ಪ ಇನ್ನೂ ಆಗಬೇಕು. ಈ ಸಲ ನೋಡಿ ಈ ಥರ ಉದುರಿದ್ರೆ ಆಗುತ್ತೆ ನಿಧಾನಕ್ಕೆ. ನೋಡಿ ಇವಾಗ ಪಾಲಕ್ ಸೊಪ್ಪಿನ ಪತ್ರೊಡೆ ರೆಡಿಯಾಗಿದೆ. ಪಾಲಕ್ ಸೊಪ್ಪಿನ ಪತ್ರೊಡೆ ರೆಡಿಯಾಗಿದೆ. ಈಗ ಇದನ್ನು ಬಟ್ಲಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಇದು ತಣದ ಮೇಲೆ ಇನ್ನೂ ಕೂಡ ಉದುರುದ್ರಾಗತ್ತೆ. ಈಗ ಸದ್ಯಕ್ಕೆ ಸ್ವಲ್ಪ ಬಿಸಿ ಇರೋದ್ರಿಂದ ಸ್ವಲ್ಪ ಪೆಟ್ಟೆ ಪೆಟ್ಟೆ ಥರ ಇರುತ್ತೆ, ಅಂದರೆ ಗಟ್ಟಿ ಗಟ್ಟಿ ಥರ ಇರುತ್ತೆ. ಆಮೇಲೆ ಉದುರುದ್ರಾಗತ್ತೆ. ನೋಡಿ ವೀಕ್ಷಕರೇ, ಇವಾಗ ಪಾಲಕ್ ಸೊಪ್ಪಿನ ಪತ್ರೊಡೆ ಸವಿಯಲಿಕ್ಕೆ ಸಿದ್ಧವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹೆಚ್ಚೆಚ್ಚು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೋವಿಡ್-19 ಎಲ್ಲ ಕಡೆ ಹರಡ್ತಾ ಇದೆ. ಮನೆಯಲ್ಲೇ ಈ ಥರ ರುಚಿ ರುಚಿಯಾದಂತಹ ಅಡುಗೆಯನ್ನು ಮಾಡಿಬಿಟ್ಟು ತಿಂತಾಯಿರಿ. ಯಾರು ಕೂಡ ಹೊರಗಡೆ ಹೋಗಬೇಡಿ. ಹೊರಗಡೆ ಹೋದರೂ ಕೂಡ ಸಾಮಾಜಿಕ ಅಂತರ ಕಾಪಾಡ್ಕೊಳ್ಳಿ, ಮಾಸ್ಕ್ ಹಾಕ್ಕೊಳ್ಳಿ. ಯಾರ ಮುಂದೂ ಕೂಡ ನೇರವಾಗಿ ಮಾತಾಡೋಕ್ಕೆ ಹೋಗಬೇಡಿ. ಮಾಸ್ಕ್ ಹಾಕ್ಕೊಂಡೊರ್ತು ಮಾತಾಡೋಕ್ಕೆ ಹೋಗಬೇಡಿ. ಗೊತ್ತಾಯ್ತಾ? ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು.